ನನ್ನಂಥ ವ್ಯಕ್ತಿನ ಯಾರೂ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಾಗ ನಾನೇ ಬೇಕು ಅಂತ ಬಯಸಿ ಬಂದವ್ರ ನಿಧಿ. ನನ್ನ ಬದುಕಿಗೆ ನೀನು ಕೊಟ್ಟಿರೋ ದೊಡ್ಡ ವರ. ಅವ್ರು ಯಾವಾಗಲೂ ನೆಮ್ಮದಿಯಾಗಿರಬೇಕು. ಇಲ್ಲಿ ತನಕ ನನ್ನ ಮುದ್ದು ತುಂಬ ಕಷ್ಟಪಟ್ಟಿದ್ದಾರೆ. ಬೇಕಾದಷ್ಟು ಪರೀಕ್ಷೆನ ಅವ್ರಿಗೆ ನೀನು ಆಲ್ರೆಡಿ ಕೊಟ್ಟಿದ್ಯಾ. ಇನ್ಮೇಲಾದರೂ ಅವರು ಸಂತೋಷವಾಗಿ ನಗ್ತಾ ಇರೋವಾಗ ಮಾಡು ದೇವ್ರೆ. ಪ್ರಪಂಚದ ಎಲ್ಲ ಸುಖನೂ ಅವ್ರಿಗೆ ಸಿಗಲಿ. ನಾವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಹೂವು ಬಲ್ಗಡೆಯಿಂದ ಬಿದ್ದಿದೆ. ಆಗಲೇಬೇಕು. ಹೊರಡೋಣ, ಎಲ್ಲರೂ ಕಾಯ್ತಾ ಇರ್ತಾರೆ. ಅಲ್ಲ, ಈ ಕರ್ಣನ ನಿಧಿ ಎಲ್ಲಿ ಹೋದ್ರು? ದೇವ್ರಿಗೆ ಕೈ ಮುಗ್ದು ದೇವ್ರ ಆಶೀರ್ವಾದ ತಗೊಳೋದಕ್ಕೆ ಅಂತ ಹೋಗಿದ್ದಾರೆ. ತಗೊಳ್ಳಿ. ಶಾಸ್ತ್ರಗಳೆಲ್ಲ ಚೆನ್ನಾಗಾದ್ರೆ ಸಾಕು. ಅವರಿಬ್ರು ಬಾಳು ಚೆನ್ನಾಗಿರ್ಬೇಕು ಕಣೆ, ಅದೇ ನನ್ನ ಆಸೆ. ನಡಿ, ತುಂಬಾ ಕೆಲಸ ಇದೆ. ಮುದು ಒಂದ್ ನಿಮಿಷ ಬನ್ನಿ. ಇಲ್ಲಿ ಇಲ್ಲಿಗೆ ಬನ್ನಿ, ಹೇಳ್ತೀನಿ, ಬೇಗ ಬನ್ನಿ. ನಿಧಿಯವರೇ ಎಲ್ರಿಗೂ ಹೋಗ್ತಿದ್ದೀರಾ? ಎಲ್ಲರೂ ತಾಳಿಶಾಸ್ತ್ರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಮುದ್ದು, ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡೆ, ಆದ್ರೆ ಒಂದೇ ಒಂದು ಮರ್ತೋಗಿದ್ದೀನಿ. ನಿಮ್ಗೆ ನೆನಪಿದ್ಯಾ? ಮರೆಯೋಕ್ಕಾಗುತ್ತಾ? ಈ ಗಂಟೆ ಹೊಡೆದು ಏನೇ ಕೇಳ್ಕೊಂಡ್ರು ಆಗತ್ತೆ. ಮತ್ತೆ ನಾನೇನೋ ಕೇಳ್ಕೋಬೇಕು, ನನ್ನನ್ನ ಎತ್ಕೋತೀರಾ? ನೀವು ಹೇಳೋದನ್ನ ಕೇಳೋದು ಬಿಟ್ಟು ಬೇರೆ ಏನು ಮಾಡಿದ್ದೀನಿ ಹೇಳಿ? ನಿಮ್ಮ ಕೃಷ್ಣಂಗೆ ಡೈರೆಕ್ಟಾಗಿ ಕೇಳಿಸ್ಬೇಕು, ಆ ಥರ ಗಂಟೆ ಹೊಡೆದು ಕೇಳ್ಕೊಳ್ಳಿ. ಮತ್ತೆ ಅವತ್ತು ನನ್ನ ಎತ್ಕೊಳ್ಳೋಕ್ಕೆ PhD ರಿಸರ್ಚ್ ಮಾಡೋರ ಥರ ತುಂಬ ಯೋಚನೆ ಮಾಡ್ತಿದ್ರಿ. ಅವತ್ತು ನನ್ನ ಪಾಡಿ ಏನು ಕೇಳ್ತೀರಾ? ಪ್ರೀತಿ ಇದ್ರೂ ಹೇಳ್ಕೊಳಕ್ಕಾಗ್ದಿರೋ ಪಜಿತಿಲಿದ್ದೆ. ಸರಿ, ಬನ್ನಿ. ಏಳೇಳು ಜನ್ಮಕ್ಕೂ ನನ್ನ ಮುದ್ದು ಕರ್ಣನೇ ನನ್ನ ಗಂಡನಾಗಿ ನನ್ನ ಜೊತೆಗಿರ್ಬೇಕು. ಬರೀ ಈ ಜನ್ಮ ಅಷ್ಟೇ ಅಲ್ಲ, ಪ್ರತಿ ಜನ್ಮದಲ್ಲೂ ನಿಮ್ಮ ಜೊತೆಲಿ ನಿಂತು ಗಂಡನಾಗಿ ಧರ್ಮ ಪಾಲಿಸ್ತೀನಿ.